ಹೇಗೆ ಆ ಬುದ್ಧಿ ಶಕ್ತಿ ಅನ್ನೋದು ಕ್ಷೀಣಿಸ್ತಾ ಬಂತು? ಆಮೇಲೆ ಆಗಿರುವಂಥವನ್ನೇ ನಾವು ಪ್ರಶ್ನೆ ಮಾಡುವಂಥದ್ದು. ಇದೆಲ್ಲ ಹುಟ್ಟೋದಕ್ಕೆ ಏನು ಕಾರಣಗಳಿರ್ಬೋದು? ಎಕನಾಮಿಕ್ಸಲ್ಲಿ ಒಂದು ಲಾ ಇದೆ, ಡಿಮಿನಿಷಿಂಗ್ ರೇಟ್ ಆಫ್ ಮಾರ್ಜಿನಲ್ ಯುಟಿಲಿಟಿ ಅಂತ. ಅಂದರೆ ಏನಿದು ಲಾ ಹೇಳುತ್ತೆ ಅಂದರೆ, ನೀವು ಒಂದು ಪ್ರಾಡಕ್ಟ್ ಮೇಲೆ ಎಷ್ಟು ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ ಒಂದು ರೇಂಜ್ವರೆಗೂ ಅದು ಬೆಳೆಯುತ್ತೆ. ಒಂದು ಸ್ಟೇಜಿಗೆ ತಲುಪಿಟ್ಟ ಮೇಲೆ, ಮೆಚ್ಯೂರ್ ಸ್ಟೇಜಿಗೆ ತಲುಪಿಟ್ಟ ಮೇಲೆ ನೀವು ಏನು ಮಾಡಿದ್ರೂ ಅದು ಫಾಲ್ ಆಗ್ತಾ ಬರುತ್ತೆ ಹೊರತು ಅದರ ಯುಟಿಲಿಟಿ ಜಾಸ್ತಿ ಆಗ್ತಾ ಹೋಗಲ್ಲ. ನಾವು ಒಂದು ಮ್ಯಾಂಗೋ ಎಕ್ಸಾಂಪಲ್ನ ತೊಗೋಬೋದು ನಮ್ಮ ಕನ್ಸ್ಯೂಮರ್ ಪರ್ಸ್ಪೆಕ್ಟಿವಿಂದ. ನಾವು ಎಷ್ಟು ತಿಂತಾ ಹೋಗ್ಬೋದು, ತುಂಬ ತಿಂತಾ ಹೋಗಬಹುದು. 1, 2, 3, 4 ಮ್ಯಾಂಗೋ ತಿನ್ನೋವರೆಗೂ ನಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಹೀಗೆ ಮೇಲೆ ಹೋಗುತ್ತೆ. 5, 6 ಆದಮೇಲೆ ನಾವು ಎಷ್ಟು ತಿಂದರೂ ಸ್ಯಾಟಿಸ್ಫ್ಯಾಕ್ಷನ್ ಮೇಲೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಕೆಳಗೆ ಬೀಳುತ್ತೆ. ಅದೇ ಥರ ನಾಲೆಡ್ಜ್ ಸಿಸ್ಟಮ್ಸು ಭಾರತದಲ್ಲಿ ಮಾರ್ಜಿನಲ್ ಯುಟಿಲಿಟಿ ಥರ ಮೇಲೆ ಬೆಳೀತಾ ಇತ್ತು. ಒಂದು ಸ್ಟೇಜ್ ಆದಮೇಲೆ ಅದು ನೇಚರ್ನ ಲಾನೇ, ಅದು ಆಟೋಮ್ಯಾಟಿಕಲಿ ಕೆಳಗೆ ಬರಲೇಬೇಕು. ಜನಗಳು ಆ ಥರ ಮೈಂಡ್ಸೆಟ್ ಕೆಳಗೆ ಬಂದೇ ಬರುತ್ತೆ. ಆಮೇಲೆ ನಾವು ಬೇರೆ ಬೇರೆ ಆರ್ಯನ್ ಇನ್ವೇಷನ್ ಥಿಯರಿ ಅಂತೆಲ್ಲ ಇವತ್ತು ಕರಿತೀವಿ, ಅದು ಸುಳ್ಳು ಅಂತ ಪ್ರೂವ್ ಆಯಿತು ಬಿಡಿ. ಆದರೆ ಅಂತಹ ಥಿಯರಿಗಳನ್ನ ನಂಬ್ಕೊಂಡು ನಾವು ನಮ್ಮವರೇ ಎಲ್ಲಿಂದನೋ ಬಂದಿದ್ದು ಇಲ್ಲಿದ್ದ ಜನಗಳನ್ನ ಸಾಯಿಸ್ಬಿಟ್ಟು ನಾವಿರೋದು, ಆಲ್ ಆಫ್ ದಟ್ ಬುಲ್ಶಿಟ್. ಏನಕ್ಕೆ ಅಂದರೆ ನಾವು ನಮ್ಮ ರೂಟ್ಸನ್ನು ಮರ್ತು ಬಿಡ್ತೀವಿ, ಅದನ್ನು ನೆನ್ಪಿಟ್ಕೊಳ್ಳೋದಕ್ಕೆ ನಮಗೆ ಇಷ್ಟನೂ ಇರೋದಿಲ್ಲ. ಆ ಮಾರ್ಜಿನಲ್ ಯುಟಿಲಿಟಿ ಆ ಥರ ಡೌನ್ಫಾಲ್ ಆಗೇ ಆಗುತ್ತೆ, ಅದು ಇಟ್ ಈಸ್ ನ್ಯಾಚುರಲ್.